ಹಾಗೂ ಪ್ರೊಡ್ಯೂಸರ್ ಹಾಗೂ ಕೋ ಡೈರೆಕ್ಟರ್ ಆದ ರತ್ನ ದಾಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದರೊಟ್ಟಿಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಡಿಸ್ಟ್ರಿಬ್ಯೂಟರ್ ರಾಮಾನುಜಂ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ಸಿನಿಮಾಟೋಗ್ರಫರ್ ಆದ ತನ್ನಿಕ್ ಅವರು ಕೂಡ ವೇದಿಕೆ ಮೇಲೆ ಬಂದು ಈಗ ನಮ್ಮ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಶ್ರೀಯುತ KY ವೆಂಕಟೇಶ್ ಪದ್ಮಶ್ರೀ ಅವಾರ್ಡಿ ಇಂಡಿಯನ್ ಪ್ಯಾರಾ ಅಥ್ಲೀಟ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಹಾಗೆ ಜೋದ ಚಪ್ಪಾಳೆ ಬಲಿ ಸ್ನೇಹಿತರೆ ಎಲ್ಲ ನಮ್ಮ ಈ ಅತಿಥಿಗಳಿಗೆ. ಸೊ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನ ನಾವು ನೀಡ್ತಾ ಇದ್ದೇವೆ. ಶುಭಂ ಕರೋತಿ ಕಲ್ಯಾಣಂ ಧನಂ ಆರೋಗ್ಯ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ಜನಾರ್ದನಾಯ ದೀಪ ಜ್ಯೋತಿ ಪರಬ್ರಹ್ಮ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಾನಿ ನಮೋಸ್ತುತೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸೊ ಈ ಕಾರ್ಯಕ್ರಮಕ್ಕೆ ಭಗವಂತನ ಆಶೀರ್ವಾದ ನಮಗೆ ಸಿಕ್ಕಿದೆ. ಸೊ ಅದೇ ಒಂದು ಸಕಾರಾತ್ಮಕ ಶಕ್ತಿಯೊಂದಿಗೆ, ಪಾಸಿಟಿವ್ ಎನರ್ಜಿಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಸ್ನೇಹಿತರೆ. ಸರ್ ಸ್ವಲ್ಪ ಮುಂದೆ ಬಂದ್ಬಿಡಿ. ಸ್ವಲ್ಪ ವೈಟ್ ಮಾಡಿ. ಸೊ ಇವತ್ತು ನಿಮ್ಮ ಮುಂದೆ ಈ ಸ್ಪೆಷಲ್ ಸ್ಕ್ರೀನಿಂಗ್ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಮೈನ್ ಅಫಿಷಿಯಲ್ ರಿಲೀಸ್ ಶ್ರೀರಾಮನವಮಿ, ಅದೇ ಇದೆ ಬರುವ ಶುಕ್ರವಾರ 26ನೇ ತಾರೀಕು ರಿಲೀಸ್ ಆಗ್ತದೆ. ಬಟ್ ಈಗ ನಿಮ್ಮ ಮುಂದೆ ಸ್ಪೆಷಲ್ ಸ್ಕ್ರೀನಿಂಗ್. ಸೊ ಜ್ಯೋತಿನ ಬೆಳೆಸಿದಂತ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ಒಂದು ಅನಿಸಿಕೆಗಳನ್ನ, ಅಭಿಪ್ರಾಯ ನೀವು ತಿಳಿಸಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಪೆಷಲ್ ಗೆಸ್ಟ್ ಗುರುಗಳಿರ್ಬೋದು, ಸುರೇಶ್ ಸರ್ ಇರ್ಬೋದು, ಸೊ ಹಾಗೆ ನಮ್ಮ ಅದರ್ ಗೆಸ್ಟಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಓಕೆ, ಸೊ ನಮ್ಮ ಮಾಧ್ಯಮದವ್ರಿಗಿರ್ಬೋದು, ಹಾಗೆ ಬಂಧು ಮಿತ್ರರಿಗೆ, ತಂಡದವರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ 2022 ಡಿಸೆಂಬರಲ್ಲಿ ಶೂಟ್ ಮಾಡಿದ್ದು, ನವೆಂಬರಲ್ಲಿ ಶೂಟ್ ಮಾಡಿದ್ದು, 3 ವರ್ಷ ಆಗಿದೆ. ಬಟ್ ಶೂಟ್ ಮಾಡಿದ್ದು 3 ದಿನ. ಸೊ 3 ದಿನ ಶೂಟ್ ಆಗಿರೋದು 3 ವರ್ಷ ತಗೊಂಡಿದ್ದೀವಿ. ಸೊ ಐ ಹೋಪ್ ಸ್ಕ್ರೀನಲ್ಲಿ ಆ ವರ್ಕ್ ಕಾಣ್ತಿದೆ ಅನ್ಕೋತೀನಿ. ಸೊ ಎಲ್ಲರೂ ಎಫರ್ಟ್ ಅದು. ಸೊ ನನಗೆ ಏನು ಹೇಳೋದಕ್ಕಿಲ್ಲ, ಬಟ್ ಆದರೂ ಈ ಶಾರ್ಟ್ ಫಿಲ್ಮ್ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ, ಸೊ ವಿ ಫಿಲ್ಮ್ ಮೇಕರ್ಸ್ ವಿ ಬಿಲೀವ್ ಇನ್ more than money, more than power, we believe in powerful stories, so which can transform anybody. Even the worst sinner can become sage, from darkness to consciousness. So we hope this is the powerful story. ಈ ಜನರೇಷನ್, ನೆಕ್ಸ್ಟ್ ಜನರೇಷನ್ ತನಕನೂ ಈ ಥರ ಸಿನಿಮಾಗಳು ಶೂಟ್ ಆಗಬೇಕು, ಜನಗಳಿಗೆ ತಲುಪಬೇಕು. ನಾಟ್ ಬಿಕಾಸ್ ಏನೋ ಟೆಕ್ನಿಕಲಿ VFX ಮಾಡಿದ್ದಾರೆ, ಚೆನ್ನಾಗಿ ಶಾರ್ಟ್ ಇಟ್ಟಿದ್ದಾರೆ, ಸೊ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಆ ಥರ ವಿಷಯದಕ್ಕೆಲ್ಲ. ಸೊ ಆ ಕತೆ ತಲುಪಬೇಕು ಜನಗಳಿಗೆ. ಸೊ ನನ್ನ ಕಡೆಯಿಂದ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಬದುಕನ್ನ ಹೇಗೆ ಜೀವಿಸಬೇಕು ಅಂತ ನಾವು ಗೊಂದಲದಲ್ಲಿದ್ದಾಗ ನಮಗೆ ಸಹಾಯ ಮಾಡೋದೇ ನಮ್ಮ ಪುರಾಣಗಳು, ವೇದಗಳು. ಸೊ ಅಂತ ಪುರಾಣ ಮತ್ತೆ ವೇದ ಅಂತ ನಾವು ಹೇಳಿದಾಗ ಮೊದಲು ಬರೋದೇ ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಅಂತ ಹೇಳಿದ ತಕ್ಷಣ ನಮಗೆ ರಾಮಾಯಣದ ಸ್ಟೋರಿ ಅಥವಾ ಮಹಾಭಾರತದ ಸ್ಟೋರಿ ಮಾತ್ರ ಗೊತ್ತಾಗತ್ತೆ. ಆದ್ರೆ ಅದರ ಹಿನ್ನೆಲೆ ಏನು, ಅದು ಹೇಗೆ ಕೃತಿ ರೂಪಕ್ಕೆ ಮೂಡ್ ಬಂತು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸ್ವತಃ ನನಗೂ ಗೊತ್ತಿರ್ಲಿಲ್ಲ. ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರೆ, ಬಟ್ ಅವ್ರು ಹೇಗ್ ಬರೆದ್ರು, ಅದು ಹೇಗೆ ಅವರು ಒಬ್ಬ ಕಾಡ್ ಮನುಷ್ಯ ಆಗಿ ಅವರು ಹೇಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಹೊಂದಿ ಅವರು ಹೇಗೆ ಮಹರ್ಷಿ ವಾಲ್ಮೀಕಿ ಆದ್ರು ಅನ್ನೋದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಇವತ್ತು ನೋಡಿದ್ಮೇಲೆ ನನಗೆ ಗೊತ್ತಾಯ್ತು. ಸೊ ಈ ಸಿನಿಮಾಗೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್
ಆದಂತ ರತ್ನ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರತ್ನ ಮತ್ತೆ ನನ್ನ ಸಂಬಂಧ ಒಂದು 12-13 ವರ್ಷಗಳಿಂದ ಇರ್ಬೋದು. ಸೊ ತುಂಬಾ ಹಿಂದೆಯಿಂದ ನಾವು ಫ್ರೆಂಡ್ಸು. ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದಾಗ ಇವರು ನನಗೆ ಫ್ರೆಂಡ್ ಆಗಿದ್ರು, ತುಂಬಾ ಸಹಾಯ ಮಾಡಿದ್ರು ಆವಾಗ. ಇವತ್ತು ಅವರು ಈ ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಈ ತರ ಪ್ರೊಡ್ಯೂಸರ್ ಆಗಿದ್ದಾರೆ, ಕೋ ಡೈರೆಕ್ಟರ್ ಆಗಿದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಕತೆಗಳನ್ನ ಹೇಳಬೇಕು, ಮತ್ತೆ ನಮ್ಮ ಮೈಥಾಲಜಿ, ನಮ್ಮ ಪುರಾಣ ವೇದಗಳಲ್ಲಿ ಏನೇನಿದೆ ಕತೆಗಳು, ಉಪಕಥೆಗಳು, ಇವೆಲ್ಲ ಜನಕ್ಕೆ ತಿಳಿಬೇಕು, ತಿಳಿಸ್ಬೇಕು ಅನ್ನೋ ಒಂದು ಏನು ಇವ್ರಿಗೆ ಒಂದು ಹುಮ್ಮಸ್ಸಿದೆ. ಅದು ತುಂಬಾ ಖುಷಿ ಆಗತ್ತೆ. ಅವರು ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡಬೇಕು ಅನ್ನೋದು ನನ್ನ ಆಶಯ. ಅವರು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ನನಗಿದೆ. ಹಾಗೆ ನಮ್ಮ ಡೈರೆಕ್ಟರ್ ಪ್ರವೀಣ್ ಶಿವಣ್ಣ ಅವರು ತುಂಬಾ ಕಷ್ಟಪಟ್ಟು ಎಲ್ಲಾರನ್ನೂ ಒಟ್ಟಿಗೆ ಹಾಕಿ ನಾವು ಚಿಕ್ಕಮಗಳೂರು ಕಡೆ ಶೂಟ್ ಮಾಡಿದ್ದು. ಅಲ್ಲಿ ನಾವು ಶೂಟ್ ಮಾಡುವಾಗ ತುಂಬಾ ಮಿನಿಮಲ್ ಬಡ್ಜೆಟ್ ಅಲ್ಲಿ ಶೂಟ್ ಮಾಡಿದ್ವಿ. ಎಲ್ಲರೂ ಖುಷಿಯಿಂದ ನಗ್ನಗ್ತಾ ಕೆಲಸ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ನ, ಅದು ನಾನು ಹೇಳಲೇಬೇಕು. ಆಮೇಲೆ ಸುಜಿತ್ ಅವರು, ಸುಜಿತ್ ಮತ್ತೆ ನನ್ನ ಪರಿಚಯ ತುಂಬಾ ವರ್ಷಗಳಿಂದ ಇದೆ. ಅವ್ರ ಜೊತೆ ನಾನು ಇನ್ನೊಂದು ಸಿನಿಮಾಲು ಆಕ್ಟ್ ಮಾಡಿದ್ದೆ, ಅದರಲ್ಲೂ ಇವರು ನನ್ನ ಗಂಡನ ಪಾತ್ರ ನಿಭಾಯಿಸಿದ್ರು, ಇದರಲ್ಲೂ ಇವ್ರು ನನ್ನ ಗಂಡನ ಪಾತ್ರ ನಿಭಾಯಿಸಿದ್ದಾರೆ. ಸೊ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೊನ್ನೆ ಕಾಂತಾರಲ್ಲಿ ಕಾಣಿಸ್ಕೊಂಡ್ರು. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರಿಗೂ ಹೀಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗ್ತಾ ಇರಲಿ. ಮತ್ತೆ ಶಿವಮಣಿ ಸರ್ ಅವರು ಸ್ಕ್ರೀನ್ ಮೇಲೆ ಬಂದ್ರೇನೆ ಒಂದು ಕಳೆ. ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ, ಯಾರಪ್ಪ ಇದು ಆಕ್ಟರು, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವರ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬೆಳೆದ್ವಿ ಚಿಕ್ಕ ವಯಸ್ಸಿಂದ. ಸೊ ಅವರು ನಮ್ಮ ಚಿತ್ರದಲ್ಲಿ ನಟಿಸಿದ್ದು ನನಗೆ ತುಂಬಾ ಖುಷಿ ವಿಚಾರ. ಸೊ ಹೀಗೆ ಈ ತಂಡ ಏನಿದೆ, ರತ್ನದಾಸ್, ಪ್ರವೀಣ್ ಅವರು, ಎಲ್ಲರೂ ನಾವೆಲ್ಲ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡಬೇಕು ಅಂತ ಇದ್ದೀವಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಹಾಗೆ ಇದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಖಂಡಿತವಾಗ್ಲೂ ನೋಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಏನೇ ರಿವ್ಯೂಗಳಿದ್ರು ಅಲ್ಲಿ ಕಾಮೆಂಟ್ ಮಾಡಿ, ನಿಮಗೆ ಟ್ರಾಕ್ಷನ್ ಸಿಗುತ್ತೆ. ಸೊ ಇದು ಮಲ್ಟಿ ಲ್ಯಾಂಗ್ವೇಜಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಹೀಗೆ ಹೆಚ್ಚೆಚ್ಚು ಕತೆಗಳು ಬರ್ಲಿ ಅನ್ನೋದು, ಅದು ಮೈಥಾಲಜಿ ಸ್ಪೆಷಲಿ ಬರ್ಲಿ ಅನ್ನೋದು ನನ್ನ ಆಶಯ. ನನಗೆ ತುಂಬಾ ಖುಷಿ ಈ ತರದ ಕತೆಗಳಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. First of all, thank you. ಮೈಕ್ ಹತ್ರ ಇಟ್ಕೊಳ್ಳಿ. Yeah. Okay. So I would like to thank everybody present here for making your time and being present. And I'm really out of words right now because I didn't prepare for this. So yes, the first time a lot of people in these 3 years, a lot of people asked me why Valmiki. I'm not nervous, but I was not prepared. Okay. Okay, Maharshi Valmiki yake anta. So ನನ್ನ ಹತ್ರ actually I had no reasons for it. It was just a calling that I was like, when Praveen came to me and she was like, we were preparing for a story and he said, okay, why not this story? And I just said, okay Praveen, let's just go for it. So I never had a reason to produce or co-direct Maharshi Valmiki. That's one thing. And secondly, I would like to thank every soul who were part of Maharshi Valmiki, because without them I wouldn't have done it. Okay, so I'm really thankful to all of you, and also I know I'm sorry because we kind of ghosted you for 3 years without even giving any kind of news, but yeah, this is all for all of you. And lastly, I would like to say that this is a film that I would like to request all of you not to watch it because it's a mythology. Watch it because there's a completely hard work and passion that is gone behind this. So watch it however you feel to watch it, but do watch it. ನಮಸ್ಕಾರ. ಮೊದಲನೇದಾಗಿ ಸುರೇಶ್ ಸರ್, ವೆಂಕಟೇಶ್ ಸರ್ ಮತ್ತು ಗಣೇಶ್ ಸರ್ ಎಲ್ಲರಿಗೂ, ಮತ್ತು ಸೇರಿದಂಥ ಎಲ್ಲ ಗಣ್ಯರಿಗೆ, ಮತ್ತು ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಈ ಒಂದು ನಮ್ಮ ತಂಡದ ಈ ಒಂದು ಪ್ರಯತ್ನಕ್ಕೆ
ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಈ ಉಪಸ್ಥಿತಿ ನಮ್ಮ ಈ ತಂಡಕ್ಕೆ ತುಂಬಾನೇ ಧೈರ್ಯ ಮತ್ತು ಪ್ರೋತ್ಸಾಹ ನೀಡುತ್ತೆ. ನನ್ನ ಪರಿಚಯ ಹೇಳ್ಬೇಕಂದ್ರೆ ನಾನು ಸುಜಿತ್ ಶೆಟ್ಟಿ, ನಾನೊಬ್ಬ ಸಿನಿಮಾ ಪ್ರೇಮಿ. ಸಿನಿಮಾ ಅಂದರೆ ಅಪಾರ ಆಸಕ್ತಿ ಹೊಂದಿರೋನು, ಕಲಿಯಕ್ಕೆ ಬಂದಿರೋನು. ಸುಮಾರು 14 ವರ್ಷದಿಂದ ಶಾರ್ಟ್ ಫಿಲ್ಮ್, ಸೀರಿಯಲ್ಸ್, ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಈ ಕ್ಷೇತ್ರದಲ್ಲಿ ನನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇನೆ. ಇದೊಂದು ಬಹಳ ಇಂಪಾರ್ಟೆಂಟ್ ಕ್ಷಣ ನನಗೆ. ಯಾಕಂದ್ರೆ ಶ್ರೀರಾಮ ದೇವರ 14 ವರ್ಷದ ವನವಾಸದ ನಂತರ ಅವರ ಜೀವನದಲ್ಲಿ ಒಂದು ಮಹತ್ವದ ಕ್ಷಣ ಹಿಂಗ್ ಬಂತು. 14 ವರ್ಷದ ಸಿನಿಮಾ ಜರ್ನಿಯಲ್ಲಿ ನನಗೆ ಮಹರ್ಷಿ ವಾಲ್ಮೀಕಿ ಅಂತ ಒಂದು ರೋಲ್ ಸಿಕ್ತು. ಸೊ ಅದಕ್ಕೆ ನಾನು ಅದೊಂದು ಆಶೀರ್ವಾದನೆ ಅಂತ ಅನ್ಕೋತೀನಿ. ಆ್ಯಂಡ್ ಇದು ನನ್ನ ಮೊದಲನೆಯ ಪ್ರೆಸ್ ಮೀಟ್ ಕೂಡ. ಸೊ ಸ್ವಲ್ಪ ನರ್ವಸ್ ಆಗಿದೆ. ಆ್ಯಂಡ್ ಈ ಒಂದು ಪಾತ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಪ್ರವೀಣ್ಗೆ, ಪ್ರೊಡ್ಯೂಸರ್ ರತ್ನದಾಸ್ ಅವರಿಗೆ ಹಾಗೂ ಟ್ರಿಫೀಡ್ ಮೀಡಿಯಾ ತಂಡಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಆ್ಯಂಡ್ ಇನ್ನೊಬ್ಬರ ಉಲ್ಲೇಖ ಮಾಡಲೇಬೇಕು ನಾನಿಲ್ಲಿ. ಅಂದ್ರೆ ಪಾತ್ರಗಳಿಗೆ ಕಲಾವಿದರನ್ನು ಹುಡುಕ್ಬೇಕಾದ್ರೆ ಡೈರೆಕ್ಷನ್ ಟೀಮ್ ಅವರು ಕಲಾವಿದರನ್ನು ಹುಡುಕ್ಬೇಕಾದ್ರೆ ನನ್ನ ಪ್ರೊಫೈಲ್ ಅನ್ನ ಡೈರೆಕ್ಷನ್ ಟೀಮಿಗೆ ಸಜೆಸ್ಟ್ ಮಾಡಿರೋ ಒಬ್ಬ ವ್ಯಕ್ತಿ, ಅವರು ನನ್ನ ಬಹಳ ಆಪ್ತ ಮಿತ್ರ. ಅವರೊಬ್ಬ ಟ್ಯಾಲೆಂಟೆಡ್ ರೈಟರ್, ಅವರೊಬ್ಬ ಡೆಡಿಕೇಟೆಡ್ ಡೈರೆಕ್ಟರ್ ಕೂಡ, ನಿತೇಶ್ ಅವರು ಇವತ್ತು ಬಂದಿಲ್ಲ, ಬಟ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಈ ಒಂದು ಕಿರುಚಿತ್ರ ನಮ್ಮ ಡೈರೆಕ್ಟರ್ ಅವರ ಒಂದು ವಿಷನ್ ಆಗಿದ್ದು ನಮ್ಮ ತಂಡದ ಸಂಪೂರ್ಣ ಪರಿಶ್ರಮದಿಂದ ಮೂಡಿ ಬಂದಿದೆ. ಅಂಡ್ ಈ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇಟ್ ಇಸ್ ಅ ಬಂಚ್ ಆಫ್ ಟ್ಯಾಲೆಂಟೆಡ್ ಅಂಡ್ ಸ್ಕಿಲ್ಡ್ ಪೀಪಲ್ ಲೆಡ್ ಬೈ ಅ ಪಾಸಿಟಿವ್ ಡೈರೆಕ್ಟರ್ ಅಂಡ್ ಅ ಪಾಸಿಟಿವ್ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ದ ಸಿನಿಮಾಟೋಗ್ರಫರ್. ನಿಮ್ ಬಗ್ಗೆ ನಾನು ಶೂಟಿಂಗ್ ಟೈಮಲ್ಲೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ಈ ಸಿನಿಮಾಟೋಗ್ರಫಿ ಇಸ್ ಟಾಪ್ ನಾಚ್. ಐ ಮೀನ್ ನೀವೆಲ್ಲ ನೋಡಿರ್ತೀರಾ, ಎವ್ರಿ ಫ್ರೇಮ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ ಅವರೊಂಥರ ಮ್ಯಾಜಿಷಿಯನ್ ಬಿಹೈಂಡ್ ದ ಸ್ಕಿಲ್ಸ್ ತರ, ಬಿಹೈಂಡ್ ದ ಲೆನ್ಸ್ ಇಸ್ ಅ ಮ್ಯಾಜಿಷಿಯನ್. ಸೊ ಗ್ರೇಟ್ ವರ್ಕ್ ಬ್ರದರ್. ಅಂಡ್ ಒಳ್ಳೆ ಫ್ರೇಮ್, ಒಳ್ಳೆ ಮ್ಯೂಸಿಕ್ ಬ್ಲೆಂಡ್ ಆದ್ರೇನೆ ಒಂದು ಡೈರೆಕ್ಟರ್ದು ವಿಷನ್ಗೆ ಜಸ್ಟಿಸ್ ಸಿಗೋದು. ಸೊ ಫ್ರೇಮ್ಸ್ಗೆ ತಕ್ಕಂತೆ ಮ್ಯೂಸಿಕ್ ಕೊಟ್ಟಂತ ಮ್ಯೂಸಿಕ್ ಲೌಡ್ ಸ್ಟುಡಿಯೋ ಅಂಡ್ ಟೆಕ್ನಾಲಜಿ ಅವರಿಗೆ ಹ್ಯಾಟ್ಸ್ ಆಫ್. ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬರಬೇಕಾದ್ರೆ ಧರಣಿ ಸರ್ ಅಂಡ್ ಟೀಮ್. ಸರ್ ನಿಮ್ಮ ಬಗ್ಗೆ ನಾನೇನು ಹೇಳ್ಬೇಕಂತಿಲ್ಲ, ವರ್ಲ್ಡ್ ವೈಡ್ ನಿಮ್ಮ ಜೈಜಾಂಟಿಕ್ ವರ್ಕ್ ಎಲ್ಲರೂ ನೋಡಿದ್ದಾರೆ ಕಾಂತಾರದ ಮೂಲಕ. ಸೊ ನೀವು ಈ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರುವುದೇ ನಮಗೆ ಒಂದು ಸಪೋರ್ಟ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇಕಪ್ ಆರ್ಟಿಸ್ಟ್ ನಯನ ಅವರು, ಐ ಮೀನ್ ಹರ್ ಕನ್ಸಿಸ್ಟೆನ್ಸಿ ಇನ್ ದ ಮೇಕಪ್, ಟ್ರಮೆಂಡಸ್ ವರ್ಕ್. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮೀ ದ ವೇ the director and the producer wanted me to look like. So great work. And I mean ರೂಪಾ ಅವರು ನನ್ನ co-artist, ಅವರು ಹೇಳಿದ್ರು ಕಾಂತಾರ, ಅವರು KGF ಆರ್ಟಿಸ್ಟ್. ಸೊ ನನ್ನ ಆನರ್ ಟು ಶೇರ್ ಸ್ಕ್ರೀನ್ ವಿತ್ ಹರ್. ಸೊ ಈ ತರ ಸುಮಾರು ಜನ ಇದ್ದಾರೆ. ಕಿನ್ನಣ್ಣ ಅವ್ರದ್ದು ಬರ್ಡೇ ಇವತ್ತು. ಸೊ ಎಲ್ಲರೂ, ಐ ಮೀನ್ ನವೀನ್ ಅವರು, ಐ ಮೀನ್ ಚೇತನ್ ಅವರು, ಸುಷ್ಮಾ ಅವರು, ಅಂಡ್ ಎಲ್ಲರೂ, ಐ ಮೀನ್ ಎಂಟೈರ್ ತಂಡ, ಐ ಮೀನ್ ದೇ ಮೇಡ್ ಶೋರ್ ದಟ್ ಅವರವರ ಪಾತ್ರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸೊ ಎಸ್, ಆ ಪಾತ್ರಕ್ಕೆ ನೀವು ಅಭಿನಯ ಮಾಡೋದಕ್ಕೆ ನಿಮ್ಮ ಪ್ರಿಪರೇಷನ್ ಆಗಿತ್ತು? ಯಾಕೆಂದ್ರೆ ತುಂಬಾ ಗಡ್ಡ ಇರುವಂತ ಒಂದು ಪಾತ್ರ ಅದು. ಅದೇ ಸರ್, ಅಂದ್ರೆ ಅವಕಾಶ ಸಿಗೋದು ಒಂದಾದ್ರೆ ಅದಕ್ಕೆ ತಯಾರಾಗೋದೊಂದು ಮುಖ್ಯವಾದ ಪ್ರಕ್ರಿಯೆ. ಅದಕ್ಕೋಸ್ಕರ ಶಿವಣಿ ಸರ್ ಅವರು ಇವತ್ತು ಬಂದಿಲ್ಲ, ಬಟ್ ಅವ್ರ ಜೊತೆ ಒಂದು ಮಾತಾಡಿದೊಂದು ಕ್ಷಣ, ಐ ಮೀನ್ ಒಂದೊಂದು 1.5 or 2 hours ನಾನು ಪ್ರವೀಣ್ ಅವರು ಮಾತಾಡಿದ್ವಿ. ಅಂಡ್ ಆಕ್ಚುಲಿ ಅವ್ರ ಜೊತೆ ಅದು ಮಾತುಕತೆ ತುಂಬಾ ಹೆಲ್ಪ್ ಆಯ್ತು ಸರ್ ಪ್ರಿಪೇರ್ ಆಗೋಕ್ಕೆ. ಐ ಮೀನ್ ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ಸೊ ಅವರಿಗೆ ಒಂದು ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತೇನೆ ನಾನು. ಶಿವಮಣಿ ಅವರ ದೊಡ್ಡ ಡೈರೆಕ್ಟರ್ ಸ್ಮೈಲ್ ಕೊಡ್ತಾರೆ, ಅದರಲ್ಲೇ ಮುಂದ್ಗಡೆ ಅವ್ರು ಆಕ್ಟ್ ಮಾಡೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೇಗಿತ್ತು ಅವ್ರ ಜೊತೆ ಆಕ್ಟ್ ಮಾಡಿದ್ದು? ಐ ಮೀನ್ ಇಟ್ ವಾಸ್ ಐ ಮೀನ್ ಲಕ್ಕಿ ಅನ್ಬೋದು, ನನ್ನ ಭಾಗ್ಯ ಅನ್ಬೋದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಅವರು ಆಕ್ಚುಲಿ ಸೆಟ್ಟಿಗೆ ಬಂದಾಗ ನಾನೊಂದು ಶಾರ್ಟ್ ಅಲ್ಲಿ ಇದ್ದೆ. ಸೊ ಅವ್ರು ಬಂದು ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡ್ತಿದ್ದಿ, ಈ ತರನೇ ಕಂಟಿನ್ಯೂ ಮಾಡೋದು. ಅದೊಂಥರ ಮೋಟಿವೇಶನ್ ತರ ಇತ್ತು. ಸೊ ಈ ವಾಸ್ ಲೈಕ್ ಅ ಮೆಂಟರ್ ಡೆಫಿನೆಟ್ಲಿ. ಸೊ ಶಿವಮಣಿ ಅವ್ರು ಬರಲಿಲ್ಲ ಇವತ್ತು?
ಸರ್ ಅವ್ರು ಬೆಂಗಳೂರಿಂದ ಹೊರಗಡೆ ಶೂಟಲ್ಲಿದ್ದಾರೆ, ಅವ್ರು ತುಂಬ ಸಾರಿ ಬರೋಕ್ಕಾಗಲ್ಲ ಅಂತ. ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಅನ್ಸಿದೆ ಯಾಕೆಂದರೆ ಆಲ್ರೆಡಿ ರಾಮಾಯಣ ಎಲ್ಲ ಸೀರಿಯಲ್ಗಳು ತುಂಬ ಜನ ನೋಡಿರ್ತಾರೆ, ಇದ್ರ ಬಗ್ಗೆ ಮಾಡಲೇಬೇಕು ಅಂತ ನಿಮ್ಗೆ ಅನಿಸಿದ್ದು? ಸರ್ ಅದೊಂದು ಸಣ್ಣ ಕತೆ ಹೇಳ್ತೀನಿ. ಸೊ ಶಿವಮಣಿ ಸರ್ಗೆ ಇದೊಂದು ಕಾನ್ಸೆಪ್ಟ್ ಶೂಟ್ ಮಾಡ್ತಿದ್ದೀವಿ, ಪಿಚ್ ಮಾಡಬೇಕಿತ್ತು. ಸೊ ವಾಲ್ಮೀಕಿ ಅವ್ರ ಬಗ್ಗೆ ಕತೆ ಮಾಡ್ತಿದ್ದೀವಿ ಸರ್ ಅಂತ. ಸೊ ಸ್ಕ್ರಿಪ್ಟ್ಗಿಂತ ಜಾಸ್ತಿ ಕತೆ ಎಲ್ಲರಿಗೂ ಗೊತ್ತಿದೆ, ಏನು ಹೊಸ ಕತೆ ಮಾಡಿಲ್ಲ. ಸೊ ನಾವು ಇದನ್ನ ಹಾಳು ಮಾಡದೆ ಮಾಡಬೇಕಲ್ಲ, ಯಾರ್ದು ಕಣ್ಣು ಕಿವಿಗಳು ಹಾಳಾಗ್ದಿರಂಗೆ. ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಶಿವಮಣಿ ಸರ್ಗೆ, ಸರ್ ಇದು ಮಾಡ್ತೀನಿ ಅಂದಾಗ ಏನಕ್ಕೆ ಮಾಡ್ತೀರಾ ಅಂತ, ಲೈಕ್ ಅವ್ರು ಏನಾದರೂ ಕ್ವಶನ್ ಕೇಳಿದ್ರೆ ಅವ್ರ ಐ ಬಾಲ್ಸ್ ಹಿಂಗೆ ಮೂವ್ ಆಗುತ್ತೆ, ನಿಮ್ಮ ಲೆಫ್ಟ್ ಬಾಲ್ಸ್ ಇನ್ ರೈಟ್ ಐ ಬಾಲ್ಗೆ, ಆ ಥರ ಕೇಳಿದ್ರೆ ಐ ವಾಸ್ ಲಿಟ್ರಲಿ ಇಂಟಿಮಿಡೇಟೆಡ್. ಸೊ ಅವಾಗ ಒಂದು ಸ್ಟೋರಿ ಬೋರ್ಡ್ ಮಾಡಿದ್ವಿ. ಶಿವಮಣಿ ಸರ್ಗೆ ಅದನ್ನು ಕೊಟ್ಟ ತಕ್ಷಣ ಖಂಡಿತ ಲೆಟ್ಸ್ ಡೂ ಇಟ್ ಅಂತ, ಆ ಸ್ಟೋರಿ ಬೋರ್ಡ್ ನೋಡಿದ ತಕ್ಷಣ. ಸೊ ಸರ್ ನಾವು ಆ ಕಾಂಟೆಂಪ್ರರಿ ಸ್ಟೈಲ್ ಏನಿದೆ ಸೀರಿಯಲ್ಸ್ಗಳಲ್ಲೆಲ್ಲ ನೋಡಿದ್ದೀವಿ, ಮೈಥಾಲಜಿ ಸ್ಟೋರೀಸ್ಗಳನ್ನ. ಸೊ ಹಾಗೆ ಇವಾಗಿನ ಎಡಿಟಿಂಗ್ ಸ್ಟೈಲ್ಗೆ VFX ಯಾವ ಲೆವೆಲ್ ಹೋಗಿದೆ ಇವಾಗೆಲ್ಲ. ಸೊ ನಾವು ಒಂದು ಸಣ್ಣ ಬಜೆಟಲ್ಲಿ ಈ ಥರನೂ ಮಾಡ್ಬೋದು ಸರ್. ನಾವೆಲ್ಲ ಬ್ಲಾಕ್ ಫ್ರೇಮ್ಸ್ ಇಡ್ತೀವಿ, ಸ್ವಲ್ಪ CG ಸಣ್ಣ ಪುಟ್ಟ CGನೂ ಮಾಡ್ತೀವಿ. ಸೊ ನಿಮ್ಮದು ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇದೆ ಸರ್, ನೀವು ಬಂದರೆ ಬೇರೆನೇ ವೆಯ್ಟ್ ಆ್ಯಡ್ ಆಗುತ್ತೆ ಅಂದಮೇಲೆ. ಸೊ ಈಸ್ ಇನ್ ಟು ಇಟ್, ಖಂಡಿತ ಲೆಟ್ಸ್ ಡೂ ಇಟ್. ಅವ್ರ ಗೆಟಪ್, ಒರಿಜಿನಲ್ ಗೆಟಪ್ ನಿಮಗೆ ಹೆಲ್ಪ್ ಆಯಿತು ಅನ್ಸುತ್ತೆ? ಖಂಡಿತ ಸರ್, ಅವ್ರದ್ದು ಬೇರೆ ಫಿಲ್ಮ್ ಕಂಟಿನ್ಯೂಟಿಗಿತ್ತು, ಅದು ಗಡ್ಡ ಮತ್ತು ಇದೆಲ್ಲ ತುಂಬ ವರ್ಷದಿಂದ ಹೇರ್ ಎಲ್ಲ. ಅದು ತುಂಬ ಜನ ಅದು ಮೇಕಪ್ ಅಂದರು. ಸೊ ಬೆಸ್ಟ್ ಕಾಂಪ್ಲಿಮೆಂಟ್ ಅವ್ರು ರಿಯಲ್ದೇ ಆಗಿದೆ. ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ತೆ, ಗುರುಭ್ಯೋ ನಮಃ. ಸುರೇಶ್ ಸರ್ಗೆ ಸ್ಪೆಷಲ್ ನಮಸ್ತೆ, ಗುರುಭ್ಯೋ ನಮಃ. ಸರ್ ಎಲ್ಲ ಗಣ್ಯರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಪ್ರವೀಣ್ ಅವರಿಗೆ, ರತ್ನ ಅವ್ರಿಗೆ, ಎಂಟೈರ್ ಕ್ರೂ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮ್ಯೂಸಿಕ್ ನನ್ನ ಪ್ರಕಾರ ಅವ್ರು ಯೋಚನೆ ಮಾಡಿರಲಿಲ್ಲ ಅನ್ಸುತ್ತೆ ಯಾರು ಮ್ಯೂಸಿಕ್ ಮಾಡ್ತಾರೆ ಅಂತ. ಅದು ಆರ್ಗ್ಯಾನಿಕಾಗಿ ನಮಗೆ ಬಂತು. ಅವ್ರು ಯಾರನ್ನೂ ಹುಡ್ಕೊಂಡು ಹೋಗಿ ಇವ್ರು ಕೊಡಬೇಕು ಅವ್ರು ಕೊಡಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿದ್ದಿಲ್ಲ ಅನ್ಸುತ್ತೆ. ಆರ್ಗ್ಯಾನಿಕಲಿ ಇಟ್ ಕೇಮ್ ಟು ಅಸ್ ಆ್ಯಂಡ್ ಮ್ಯೂಸಿಕ್ ಆಲ್ಸೋ ಆರ್ಗ್ಯಾನಿಕಲಿ ಹ್ಯಾಪನ್. ಅಲ್ಲಿ ಆ ಪೂಜಂತಂ ರಾಮ ರಾಮತೆ ಆರ್ಗ್ಯಾನಿಕಲಿ ಅದೆಲ್ಲ ಬಂತು. ನಾವೇನು ಅದನ್ನ ಏನು ವಿ ಡಿಡ್ಂಟ್ ಬೀಟ್ ಅವರ್ ಮೈಂಡ್ಸ್ ಟು ಕ್ರಿಯೇಟ್ ಸಮಥಿಂಗ್. ಸೊ ಅಲ್ಲೇ ಒಂದು ಡಿವೈನ್ ಪವರ್ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಟೀಮ್ ಜೀವನ್ ಇದ್ದಾರೆ. ಜೀವನ್, ನಾನು ಮತ್ತು ನಮ್ಮ ಸೌಂಡ್ ಡಿಸೈನ್ ಮಾಡಿರೋರು ವಿಷ್ಣು, ತುಂಬ ಚೆನ್ನಾಗಿ ನಮ್ಮ ಇಂಜಿನಿಯರ್ಸ್ ಇರ್ಬೋದು, ಡಬ್ಬಿಂಗ್ ಇಂಜಿನಿಯರ್ಸ್ ಇರ್ಬೋದು. ಇದೊಂದು ಸಂಪೂರ್ಣವಾಗಿ ಒಂದು ಟೀಮ್ ಎಫರ್ಟ್ ಅಂತ ಹೇಳ್ಬೋದು. ನಾವು ಫಸ್ಟ್ ಕಟ್ ನೋಡಿದಾಗಲೇ ವಿ ವರ್ ಇನ್ಸ್ಪೈರ್ಡ್, ಟು ಬಿ ಆನೆಸ್ಟ್. ಫಸ್ಟ್ ಕಟ್ ಅವ್ರು ಕೊಟ್ಟಾಗಲೇ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಅದಕ್ಕಿಂತ ಹೆಚ್ಚಾಗಿ ಆ್ಯಸ್ ಎವ್ರಿಬಡಿ ಸೆಟ್, ಪ್ರವೀಣ್ಗೆ ತುಂಬ ಕ್ಲಾರಿಟಿ, ಹಿ ನೋಸ್ ವಾಟ್ ಹಿ ವಾಂಟ್ಸ್. ಸೊ ಅಷ್ಟು ಕ್ಲಿಯರಾಗಿ ನಮಗೆ ಪಿಚ್ ಕೊಟ್ಟಿದ್ರು, ನನಗೆ ಏನು ಬೇಕು, ಏನು ಮ್ಯೂಸಿಕ್ ಬೇಕು ಅಂತ. ಐ ಥಿಂಕ್ ಹಾರ್ಡ್ಲಿ ವಿ ರೀವರ್ಕ್ ಅನ್ಸುತ್ತೆ. ಎಲ್ಲೋ ಮೈನ್ಯೂಟ್ ಕರೆಕ್ಷನ್ಸ್ ವರ್ಕ್ ಮಾಡ್ವಿ ಹೊರತು ನಥಿಂಗ್ ಲೈಕ್ ಮೇಜರ್ ವರ್ಕ್ಸ್ ರಿವರ್ಕ್ ಮಾಡೇ ಇಲ್ಲ. ಅಷ್ಟಿಂದ ಆರ್ಗ್ಯಾನಿಕಲಿ ಇದು ಹಾಗೆ ಕೂತ್ಕೊಂಡು ಸಮ್ ಮೇಜರ್ ಕರೆಕ್ಷನ್ಸ್ ಇತ್ತು. ಬಟ್ ಐ ಥಿಂಕ್ ಇಟ್ ಗಾಡ್ಸ್ ಗ್ರೇಸ್ ಅಂತ ಹೇಳ್ಬೋದು. ಆಲ್ ದಟ್ ಐ ಕ್ಯಾನ್ ಸೇ. ಆ್ಯಂಡ್ ಆಫ್ ಕೋರ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಗಾಡ್ಸ್ ಗ್ರೇಸ್ ಅಂಡ್ ಟೀಮ್ ವರ್ಕ್. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಹೌದು. ತನ್ವಿಕ್ ಅವ್ರನ್ನ ನಾನು ಮೆನ್ಷನ್ ಮಾಡೋದು ಮರ್ತೆ. ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಡೆಡಿಕೇಟೆಡ್, ಆ್ಯಂಡ್ ಅವ್ರಿಗೆ ಏನು ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗೆ ನಮ್ಮ ಕೈಲಿ ಎಲ್ಲ ತೆಗ್ಸಿದ್ರು ಆ್ಯಂಡ್ ಅವರು ಅವ್ರ ಕೆಲ್ಸದ ಮುಖಾಂತರ ತೋರಿಸಿದ್ರು. ಸೊ ಅವ್ರನ್ನ ನಾನು ಮೆನ್ಷನ್ ಮಾಡೋದು ಮರ್ತೋದೆ. ಸೊ ಐ ಜಸ್ಟ್ ಆ್ಯಕ್ಚುಲಿ ಹೆಂಗಾಯ್ತು ಅಂದರೆ, ಒಂದು ಕಾರಣಾಂತರಾಗಿ ಸುರೇಶ್ ಸರ್ ನಮ್ಮ ಸ್ಟುಡಿಯೋಗೆ ಬಂದಿದ್ರು ಒಂದ್ಸತಿ. ಅವರಿಗೆ ಫಸ್ಟ್ ಪ್ಲೇ ಮಾಡಿ ತೋರಿಸಿದೆ. ಅವ್ರು ತುಂಬ ಸಂತೋಷ ಪಟ್ಟರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಸ್ಪಾಟಿಫೈ ಅಲ್ಲಿ ಇದೆಯಾ? ಇದು ಬರುತ್ತಾ? ಏನಂತ ಟೈಪ್ ಮಾಡ್ಬೇಕು? ಓಕೆ. ಸೊ ಮಹರ್ಷಿ ವಾಲ್ಮೀಕಿ ಅಂತ ನೀವು ಆಡಿಯೋ ಸ್ಪಾಟಿಫೈ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಈ ಸಾಂಗ್ಸ್ ಸಿಗತ್ತೆ, OST ಸಿಗತ್ತೆ, ಆ್ಯಂಡ್ ರೀಲ್ಸ್ ಅಲ್ಲೂ ನಿಮಗೆ ಸಿಗತ್ತೆ. ಎಲ್ರಿಗೂ ನಮಸ್ಕಾರ. ಇವಾಗ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್ ಸರ್ ಒಟ್ಟಿಗೆ ಎಲ್ಲರೂ ಶೇರ್ ಮಾಡಿದ್ದೀವಿ. ಪೊಯೆಟಿಕ್ ಆಗಿ ನಂದು ಮೇಕಿಂಗ್ ಬಿಟ್ಟು ಮ್ಯೂಸಿಕ್, ನೀವು ಎಲ್ಲರೂ ಹೇಳ್ದಂಗೆ ತುಂಬ ನನ್ನ ವರ್ಕಿಗಿಂತ ಮ್ಯೂಸಿಕ್ ಎಲಿವೇಟ್ ಮಾಡಿದೆ ನಮ್ಮ ವರ್ಕನ್ನು. ಪೊಯೆಟಿಕ್ ಆಗಿ ಹೇಳಿದೀವಿ, ರೆಗ್ಯುಲರ್ ಫಾರ್ಮ್ಯಾಟ್ ಬಿಟ್ಟು ಒಂದು ಕಥೆನೇ, ಶಾರ್ಟ್ ಫಿಲಿಮೇನೆ, ಬಟ್ ಅದನ್ನ ಪ್ರವೀಣ್ ಅವರು ತುಂಬಾ ಚೆನ್ನಾಗಿ ಶೂಟ್ ಕೂಡ ನಾವು ವಿತ್ ಮ್ಯೂಸಿಕ್ ಶೂಟ್ ಮಾಡ್ತಿದ್ವಿ. ಸೊ ಅಷ್ಟಿಷ್ಟ ಇವ್ರ ವರ್ಕ್ ಅಂದ್ರೆ, ಇವ್ರ ಜೊತೆ ಮುಂದೆ ಕೊಲಾಬ್ ಆಗೋದಕ್ಕೆ ನಮ್ಮಂತವ್ರು ಸಪೋರ್ಟ್ ಮಾಡಿ, ಮೀಡಿಯಾದವರು ನೀವೇ ಪುಷ್ ಮಾಡ್ಬೇಕು ಈ ಪ್ರಾಜೆಕ್ಟ್ನ. ನಿಮ್ಮ ಕೈಲಾದಷ್ಟು ದಯವಿಟ್ಟು ಸಪೋರ್ಟ್ ಮಾಡಿ, ಟೀಮ್ ವರ್ಕ್ ಮಾಡಿದ್ವಿ ಸರ್. ಥ್ಯಾಂಕ್ ಯು.
ಎಲ್ಲರೂ ಗೊತ್ತಿರೋದೆ, ಆದರೆ ಮ್ಯೂಸಿಕ್ ಮತ್ತು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಡೈರೆಕ್ಟರ್ ಸರ್, ಅಂದರೆ ಯೂಶಲಿ ಅಂದರೆ ತುಂಬ ದೊಡ್ಡವರು ಹೇಳ್ತಾರೆ ಅಂದರೆ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ ಅಥವಾ ಭಗವದ್ಗೀತೆ ಆಗಲಿ, ಈ 3 ಮಹಾನ್ ಗ್ರಂಥಗಳನ್ನು ಓದದೇ ಹೋದ್ರೂ ಅದನ್ನು ಓದಿದಷ್ಟು ಜ್ಞಾನ ಸಿಗುತ್ತೆ ಎಲ್ರಿಗೂ ಅಂಥದ್ದು ಒಂದು ಸತ್ಯ. ಕರೆಕ್ಟ್. ಬಟ್ ನನಗಿಲ್ಲಿ ಪರ್ಸ್ನಲಿ ಅನಿಸಿದ್ದು ಶಾರ್ಟ್ ಫಿಲ್ಮ್ ಅನ್ನೋದನ್ನು ಇಲ್ಲಿ ಶಾರ್ಟ್ ಅಂತ ತೆಗೆದು ಇದನ್ನು ಫಿಲ್ಮ್ ಆಗಿ ನಾನು ಅದನ್ನು ರಿಸೀವ್ ಮಾಡಿದೆ. ಥ್ಯಾಂಕ್ ಯು ಸರ್. ಯಾಕಂದರೆ ಥ್ಯಾಂಕ್ ಯು ಸರ್. ಪ್ರತಿಯೊಂದು ಫ್ರೇಮು, ಸ್ಪೆಷಲಿ ಆ ಸಿಲೋಟ್ ಶಾಟು, ಆ ರತ್ನ ಅನ್ನುವಂಥವನು ಶಿವಮಣಿ ಹತ್ರ ಹೋಗಿಂತ ಮುಂಚೆ ಕೂತ್ಕೊಂಡು ಆ ಸಿಲೋಟ್ ಶಾಟಲ್ಲಿ ಒಂದು ಶಾರ್ಟ್ ಕಂಪೋಸಿಷನ್ ಮಾಡಿದ್ರಿ ನೀವು. ಫ್ಯಾಂಟಾಸ್ಟಿಕ್ ಶಾಟ್ ಅದು. ಐ ಥಿಂಕ್ ಅದನ್ನು ಸುರೇಶ್ ಅರಸ್ ಅವರು ತುಂಬ ಅದನ್ನು ಎಂಜಾಯ್ ಮಾಡಿರ್ತಾರೆ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ವೆನ್ ಇಟ್ ಕಮ್ಸ್ ಟು ಎಡಿಟಿಂಗ್ ಪ್ಯಾಟರ್ನ್, ಇದನ್ನು ನೀವು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ. ಇದು ಆ್ಯಸ್ ಅ ಮೀಡಿಯಾದವನಾಗೆಲ್ಲ ಆ್ಯಸ್ ಅ ಫ್ಯಾನ್ ಆಗಿ ಹೇಳ್ತಿರೋದು ನಾನು. ಸೂಪರ್ ಆಗಿದೆ, ಖಂಡಿತ ನಿಮ್ಗಳೆಲ್ಲ ಸಹಾಯ ಬೇಕು ಸರ್. ಇದನ್ನು ತುಂಬ ಚೆನ್ನಾಗಿದೆ ಸರ್. ಅದು ಆ್ಯಕ್ಚುಲಿ ಏನು ಬ್ಲೂ ಶಾರ್ಟ್ಸ್ ಇದೆ, ಅದು ಎಫೆಕ್ಟ್ಸ್ ಅಲ್ಲ ಸರ್, ಅದು ಲೈವ್ ಶಾರ್ಟ್. Yes, yes, yes. ಟೈಮ್ ಲ್ಯಾಬ್ಸ್ ಬಿಟ್ಟರೆ ಇನ್ನೆಲ್ಲ ಲೈವ್ ಶಾರ್ಟ್ಸ್. ಅದು ಮುಳ್ಳಯ್ಯನಗಿರಿ ನಾವು ಆ ಡೇಯಲ್ಲಿ ಈವ್ನಿಂಗು ಡೇ 4 ನೈಟ್ ಶಾರ್ಟ್ ಬೇಕಂತ ಅದಕ್ಕೆ ವೆಯ್ಟ್ ಮಾಡಿ ಆಫ್ಟರ್ನೂನಿಂದ. ಮೇಲೆ ಆ ಶಾರ್ಟ್ ಕೂಡ ಡಚ್ ಫ್ರೇಮಲ್ಲಿದೆ, ಡಚ್ ಫ್ರೇಮಲ್ಲಿದೆ. ಎಸ್ ಎಸ್. ಬಂದು ಕೂತ್ಕೊಂಡು ಅವನು ಮಂಡಿಯಲ್ಲಿ ಕೂತ್ಕೊಂಡು ಎಲ್ಲವೂ ಹಾಂ, ತುಂಬ ಚೆನ್ನಾಗಿದೆ. ಇದು ಶಾರ್ಟ್ ಫಿಲ್ಮ್ ಅಲ್ಲ, ಇದೊಂದು ಫಿಲ್ಮ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾಕೆಂದರೆ ಸಿನಿಮಾ ಮಾಡಬೇಕು ಅಂತೆಲ್ಲ ಇರುತ್ತೆ, ಈ ಶಾರ್ಟ್ ಹೌದು. ಫಿಲ್ಮ್ ಮಾಡಬೇಕು ಅಂತ ನಿಮ್ಮನ್ನ ಡೈರೆಕ್ಟ್ರ್ ಎಷ್ಟು ಇಂಪ್ರೆಸ್ ಮಾಡೋದಕ್ಕೆ. ಸೊ ಅದೇ ನಾನು ಹೇಳಿದೆ. ಬೇಸಿಕ್ಲಿ ನನ್ನ ಹತ್ರ ಪ್ರವೀಣ್, ನಾನು ಮತ್ತು ಪ್ರವೀಣ್ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪ್ರವೀಣ್ ಬೇರೆ ಬೇರೆ ಏನೇನೋ ಸ್ಟೋರಿ ನಾವೇ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಸಡನ್ಲಿ ಔಟ್ ಆಫ್ ನೋವೇರ್ ಪ್ರವೀಣ್ ವಾಸ್ ಲೈಕ್, ಈ ವಾಲ್ಮೀಕಿ ಚಿತ್ರ ಮಾಡೋಣ. ಸೊ ವಿತೌಟ್ ಎನಿ ರೀಸನ್ ಐ ಜಸ್ಟ್ ವೆಂಟ್ ಫಾರ್ ಇಟ್. ಅದು ಏನೋ ರೀಸನ್ಸ್ ಇರಲಿಲ್ಲ ಇದೇ ಮಾಡಬೇಕು ಅಂತ. ಬಟ್ ನೀವು ಹೋಗಿ ಮೋಸ್ಟ್ ಆಫ್ ದ ಥಿಂಗ್ಸ್ ದಟ್ ವಿ ಡಿಡ್ ಲಿಟಲ್ ರಿಸರ್ಚ್ ಮಾಡಿಬಿಟ್ಟು ನಾವು ಯೂಟ್ಯೂಬಲ್ಲಿ ಜಾಸ್ತಿ ನಮಗೆ ಅನಿಮೇಷನ್ಸ್ ಸಿಗ್ತಾ ಇತ್ತು. ಲೈಕ್ ಮಹರ್ಷಿ ವಾಲ್ಮೀಕಿ ಬಗ್ಗೆ ಏನಾದರೂ ಸ್ಟೋರಿ ನಮಗೆ ಬೇಕು ಅಂದರೆ ನಮಗೆ ಮೋಸ್ಟ್ ಆಫ್ ದ ಶಾರ್ಟ್ ಫಿಲ್ಮ್ಸ್ ಆರ್ ಎನಿ ಸ್ಟೋರಿ ಅಂದರೆ ನಮಗೆ ಆ್ಯನಿಮೇಷನ್ಸ್ ಆ ಥರ ಸ್ಟೋರಿನೇ ಸಿಗ್ತಾ ಇತ್ತು. ಈ ಥರ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಆ ಥರ ಇರಲಿಲ್ಲ. ಸೊ ವಿ ಥಾಟ್ ಓಕೆ ದೆನ್ ಲೆಟ್ಸ್ ಟ್ರೈ ದಿಸ್. ಫುಲ್ ಫ್ಲೆಡ್ಜ್ ಮೂವಿ ಏನು ಮಾಡೋ ಪ್ಲಾನ್ ಇದೆಯಾ? ಹೌದು, ಅದೆಲ್ಲ ಪ್ಲ್ಯಾನ್ ಇದೆ, ನೋಡೋಣ. ಸರ್ ಒಂದು ಕ್ಲೋಸ್ ಒಂದು ಗ್ರೂಪ್ ಫೋಟೋ ಬಂದ್ಬಿಡಿ ಟೀಮ್. ಅಲ್ಲ ಗ್ರೂಪ್ ಫೋಟೋ ತಗೊಂಡ್ರಿ ಟೀಮ್. ಸರಿ, ಎಲ್ಲರಲ್ಲೂ ಒಂದು ಮನವಿ, ನಮ್ಮ ಅತಿಥಿಗಳು ಕೂಡ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮಾತಿನ ಕೃತಿ ಮಾತಾಡಬೇಕು ಅನ್ನೋ ನಂಬಿಕೆ ಇರೋ ನಾನು. ಅದಿವತ್ತು ವಾಲ್ಮೀಕಿನಲ್ಲೂ ಅದು ಧೃವಪಟ್ಟಿದೆ. ಅದು ಇಡೀ ತಂಡಕ್ಕೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದನ್ನು ಯಾಕೆ ಪೂರ್ಣ ಪ್ರಮಾಣದಲ್ಲಿ ಚಿತ್ರ ಮಾಡಲಿಲ್ಲ ಅಂತ ನನಗೆ ಇನ್ನೂ ಪ್ರಶ್ನೆ ಆಗೇ ಹುಟ್ಟಿದೆ. ಯಾಕೆ ಇದು ಶಾರ್ಟ್ ಫಿಲ್ಮ್ ಆಯಿತು ಗೊತ್ತಿಲ್ಲ. ಇದು ಪೂರ್ಣ ಪ್ರಮಾಣದ ಚಿತ್ರ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೀಗಾಗಿದೆ, ದಯವಿಟ್ಟು ಸೆನ್ಸಾರ್ ಮಾಡಿಸಿ ಇದನ್ನು ನ್ಯಾಷನಲ್ ಅವಾರ್ಡ್ ಕಳಿಸಿ. ಒಳ್ಳೆ ಹೆಸರು ಮಾಡುತ್ತೆ ನಿಮಗೆ. ಹೌದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಸುರೇಶ್ ಅರಸ್ ಅವ್ರನ್ನ ಕರೆಸೋದ್ರಲ್ಲಿ ಒಂದು ಆ ಲೆಜೆಂಡರಿ ಪನ್ ಇದೆ. ನನ್ಗೆ ಭಯ ಆಗ್ತಾ ಇತ್ತು, ಸರ್ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಅರೆ ಈಸ್ ಅ ಲೆಜೆಂಡ್ ಬಾಸ್ ಆ್ಯಂಡ್ ಹ್ಯಾಸ್ ಕಮ್ ಟು ಯುವರ್ ಕನ್ನಡದಲ್ಲಿ ಮಾತಾಡಬೇಕಾರೆ ಮಾಧ್ಯಮ ಮಿತ್ರರು, ಇಂಗ್ಲೀಷಲ್ಲಿ ಮಾತಾಡಬೇಕು ಕನ್ನಡದಲ್ಲಿ. ಮೊದಲು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವತ್ತಿನ ಕಾಲದಿಂದ ಸುಧೀಂದ್ರ ಅವರಿಂದ ಹಿಡ್ಕೊಂಡು ವೆಂಕಟೇಶ್ವರವರೆಗೂ ನಮ್ಮನ್ನು ಬೆಂಬಲಿಸ್ಕೊಂಡು ಬಂದಿದ್ದೀರಿ ಸರ್. ಇವತ್ತು KGF ಅಲ್ಲಿದೆ, ಯಶ್ ಅಲ್ಲಿದ್ದಾನೆ, ರಿಷಬ್ ಶೆಟ್ಟಿ ಅಲ್ಲಿದ್ದಾನೆ, ರಕ್ಷಿತ್ ಶೆಟ್ಟಿ ಅಲ್ಲಿದ್ದಾನೆ ಅಂತಂದರೆ ಅವತ್ತಿನ ಸ್ಟ್ರಗ್ಲಿಂಗ್ ಟೈಮಲ್ಲಿ ನೀವೆಲ್ಲ ನಮ್ಮ ಜೊತೆಗಿದ್ರಿ. ಇನ್ನು ನನ್ನನ್ನು ಯಾಕೆ ಕರೆಸಿದಾರಪ್ಪ ಗುರುಗಳು ಆಶ್ರಮ ಸನ್ಯಾಸಿ ಅಂದರೆ ಒಂದು ಕ್ಲೀಶೆ ಇದೆ ಸಮಾಜದಲ್ಲಿ. ಸೊ ಅದನ್ನು ಹೋಗ್ಲಾಡಿಸೋದಕ್ಕೆ 12 ವರ್ಷದ ಹಿಂದೆ ನನ್ನ ಕೊನೆ ಎಡಿಟಿಂಗು ಚಾಮುಂಡೇಶ್ವರಿಯಲ್ಲಾಗಿತ್ತು. ಈಗ ನಾನು ಆಧ್ಯಾತ್ಮಿಕ ಗುರುವಾಗಿ ಕರೆದಿದ್ದಾರೆ.
ಅದ್ರ ಹಿಂದೆ ನಾನು ಕೂಡ ಸಿನಿಮಾ ಪ್ರೇಮಿ ಆಗಿದ್ದೆ. ಒಂದು ನನ್ನ ಬಗ್ಗೆ ಜಾಸ್ತಿ ಹೇಳಬಾರ್ದು, ಹೇಳ್ಬೇಕಾಗಿರೋದು ಇವ್ರ ಬಗ್ಗೆ, ಬಟ್ ಇವ್ರು ನಾನು ಕಳಿಸಿರೋದ್ರಿಂದ ಇವ್ರ ಮಹತ್ವ ಜಾಸ್ತಿ ಆಗಿದೆ. ಅದರಿಂದ 2 ಮಾತು ಹೇಳ್ತೇನೆ ಯಾಕೆ ನಾನು ಬಂದೆ ಇಲ್ಲಿ ಅಂತ ಹೇಳಿ. ನಾನು ಇದೇ ಸಿನಿಮಾ ಅನ್ನೋ ಮಾಧ್ಯಮದಲ್ಲಿ ಸಂತೋಷ್ ಶಿಶುನಾಳ್ ಶರೀಫ ನೋಡಿ ನಾಗಾಭರಣ ಅವ್ರನ್ನ ಗುರುಗಳಂತ ಅನ್ಕೊಂಡು ಬೆಂಗಳೂರಿಗೆ ಬಂದು ಅವಕಾಶ ಸಿಗದೆ ಅವತ್ತು ಡಿಜಿಟಲ್ ಸಿನಿಮಾ ಅಂತ ಮಾಡಿ, ಡಿಜಿಟಲ್ ಫಿಲ್ಮ್ ಫೋರಂ ಮಾಡಿ, ಇದೇ ಮಾಧ್ಯಮ ಮಿತ್ರರು ವಿಜಯ ಕರ್ನಾಟಕದ ಹಿಂದೂ ಅಲ್ಲಿ ಬರೆದು ಮುಂದೆ ಪ್ರಕಾಶ್ ಬೆಳವಾಡಿ ಅವರು ಅಥವಾ ನಾಗಾಭರಣ ಅವರು ಅವತ್ತು ನಮಗೆ ಕೈ ಹಿಡಿದು ಕರೆದ್ರು. ಅವರ ಕಲ್ಲಾಳಿ ಹೂವಾಗಿಯಲ್ಲಿ ನನಗೆ ಅವಕಾಶ ಕೊಟ್ಟರು. ನಾನು ಅವತ್ತು ಕೆಲಸ ಮಾಡಿದೆ. ಅವಾಗ ಮಾಧ್ಯಮ ಮಿತ್ರರೆಲ್ಲ ನನ್ನ ಜೊತೆಗಿದ್ರು. ಆವಾಗ ಮಾಧ್ಯಮ ಮಿತ್ರರಲ್ಲಿ ಒಬ್ರು ನನಗೆ ತುಂಬಾ ಚೆನ್ನಾಗಿ ವಿಷಯ ಹೇಳಿದ್ರು. ಅವಾಗ ನಾನು ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಡಿಜಿಟಲ್ ಸಿನಿಮಾ ಶಾರ್ಟ್ ಫಿಲ್ಮ್ ಮಾಡಿದ್ದೆ ಸರ್, ಬದುಕು ಶುರು ಆಗಿದ್ದೆ ಅಲ್ಲಿಂದ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಯಶ್ ಅವನ್ನೆಲ್ಲ ಅವಾಗ ನಮ್ಮ ಜೊತೆಗೆಲ್ಲ ಓಡಾಡ್ಕೊಂಡಿದ್ರು, ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ರು. ಶಾರ್ಟ್ ಫಿಲ್ಮ್ ಇಸ್ ದ ಬಿಗಿನಿಂಗ್, ಆಸ್ಕರ್ ಇಸ್ ದ ಎಂಡಿಂಗ್. ಬಟ್ ನಿಮ್ಮ ಮಾಧ್ಯಮ ಮಿತ್ರರು ಹೊಗಳಿದ್ರೆ ಅದು ನಮ್ಗೆ ಆಸ್ಕರ್ ಅಂತ, ಕನ್ನಡದ ಜನ ನೋಡಿದ್ರೆ ಅದೇ ನಮ್ಗೆ ಆಸ್ಕರ್ ಅಂತ. ಸೊ ಎಡಿಟರ್ ಆಗಿ ನಾವು ಮೊದಲು ಕನಸು ಕಾಣ್ತಿದ್ವಿ, ಎಡಿಟಿಂಗ್ ಮಷಿನ್ ಆನ್ ಮಾಡ್ಬೇಕಾದಾಗ ಹಿಂಗ್ ಮಾಡ್ತಾರಲ್ವಾ, ಹಂಗೆ ಸುರೇಶ್ ಅರಸರನ್ನ ಜ್ಞಾಪಿಸ್ಕೊಂಡು ಮಾಡ್ತಾ ಇದ್ವಿ ನಾವು. ಎಡಿಟರ್ ಆಗಿ ಒಂದು ಅದ್ಭುತವಾದ ವಿಷಯ ನಾನು ತಿಳ್ಕೊಂಡಿದ್ದೇನೆಂದ್ರೆ, ಫಸ್ಟ್ ಮೊದಲನೇ ಪ್ರೇಕ್ಷಕ ಯಾರು ಅಂತಂದ್ರೆ ನೀವು ಬಂದು ಸಿನಿಮಾ ನೋಡ್ತಿರಲ್ಲ, ಅಲ್ಲ, ಮೊದಲನೇ ಪ್ರೇಕ್ಷಕ ಎಡಿಟರೇ. ಫಸ್ಟ್ ಕಣ್ಣಿಗೆ ಆ ಸಿನಿಮಾ ಕಟ್ಟೋದು ಒಬ್ಬ ಎಡಿಟರ್. ಸೊ ಅಂತ ಲೆಜೆಂಡ್ ಅವ್ರು ಬಂದಿದ್ದಾರೆ. ನಮಗೆ ಹಾಗೆ ನಾಗಾಭರಣ ಅವರು ಕೈ ಹಿಡಿದು ಮೇಲೆ ಕರ್ಕೊಂಡು ಬಂದ್ರು. ಅಫ್ಕೋರ್ಸ್ ನಾನು ಪೀಕ್ ಟೈಮ್ ಅಲ್ಲಿ ಬಿಟ್ಟು ಅಧ್ಯಾತ್ಮಕ್ಕೆ ಬಂದೆ. ಅದರದೇ ಆದ ಕಾರಣಗಳಿದೆ. ಸೊ ಅವಾಗ ಋಷಿಗಳು ಒಂದು ಮಾತು ಕೊಟ್ಟಿದ್ರು. ಆ ಮಾತು ಇವತ್ತು ಫಲ ಬರ್ತಾ ಇದೆ. ಏನ್ ಬರ್ತಾ ಇದೆ? ರಿಷಿ ರೋರ್ಸ್ ಅಂತ ಹೇಳಿದ್ರು. ರೋರ್ ಅಂತಂದ್ರೆ ರಿಸರೆಕ್ಷನ್ ಆಫ್ ಇಮ್ಮಾರ್ಟಲ್ ರಿಷಿ ಅಂತ. ಸೊ ಈಗ ನೋಡಿ, ಗಡ್ಡದಾರಿಗಳೆಲ್ಲ ಮತ್ತೆ ನಮ್ಮ ಸನಾತನ ಧರ್ಮವನ್ನ ಸ್ಕ್ರೀನಿಗೆ ತಗೊಂಡು ಬಂದು ಗೆಲ್ತಾ ಇದ್ದಾರೆ. ವಿ ಆರ್ ರೀರೈಟಿಂಗ್ ದಿ ಹಿಸ್ಟ್ರಿ ವಿತ್ ಅ ಪ್ರೌಡ್. ಸೊ ಹೀಗೆ ಇದರಲ್ಲಿ ನಾನು ರತ್ನಾಕರನ್ ತರ ಕನಸುಗಳ ದರೋಡೆಕೋರಾಗಿದ್ದೆ. ಸಪ್ತ ಋಷಿಗಳ ದೃಷ್ಟಿಯಲ್ಲಿ ಬಿದ್ದು ಇವತ್ತು ಶ್ರೀ ಋಷಿ ಆವಿರ್ಭಾವ ಗುರುಪೂರ್ಣ ಅದ್ವೈತಿ ಅಂತ ಗುರುತಿಸಿದ್ರು. ಬೆಳಕಿನ ಲೋಕದಲ್ಲಿತ್ತು. ಇವಾಗ ಅಟೆನ್ಷನ್ ಸೀಕಿಂಗ್ ಬೇಡ ಅಂತ ನಾನು ತಪ್ಪಿಸ್ಕೊಂಡಿದ್ದೆ. ಆದ್ರೆ ನನ್ನ ಋಷಿಕುಲ ಸಮುದಾಯದಲ್ಲಿ ಬಂದಂತ ಪ್ರವೀಣ್ ಹುಡುಗ ಇವತ್ತು ನಾನು ಕರ್ಕೊಂಡ್ಬಂದು ನನ್ನ ಲೆಜೆಂಡ್ ಸರ್ ಜೊತೆಗೆ ನಾನು ನಿಲ್ಸಿದ್ದಾನೆ. ಇದಕ್ಕಿಂತ ಇನ್ನೊಂದು ಏನು ಹೆಮ್ಮೆ ಅಂತ ಅಂದ್ರೆ, ನಾನೇ ಸಿನಿಮಾ ಮಾಡಿ ಗೆಲ್ಲಬೇಕು ಅನ್ನೋ ಆಸೆ ಅಲ್ಲೇ ಬಿಟ್ಟು ಹೋಯ್ತು. ಅವಾಗ ನನ್ನ ಸ್ನೇಹಿತರು ಸಿನಿಮಾ ಮಾಡಿ ಗೆಲ್ತಾ ಇದ್ರು. ಅವರ ಸಂತೋಷದಲ್ಲಿ ನನ್ನ ಸಂತೋಷವನ್ನ ಕಾಣ್ತಾ ಇದ್ದೆ. ಸೊ ಅದನ್ನ ಹೇಳ್ತಾರೆ, ನಿನ್ ಸಂತೋಷ ಇನ್ನೊಬ್ಬನ ಯಶಸ್ಸಲ್ಲಿ ಕಂಡ್ಕೊಂಡ್ರೆ ಒಂದು ದಿವಸ ಭಗವಂತ ಅಲ್ಲಿ ತಗೊಂಬಂದು ಕೂಡಿಸ್ತಾನೆ ಅಂತ. ಪ್ರವೀಣ್, ನಿಮಗೆ ಹೆಮ್ಮೆ ಇದೆ. ಏನ್ ಅದ್ಭುತ ಸಿನಿಮಾ ಸರ್. ನನಗೆ ಶಿವಮಣಿ ಸರ್ ಅಲ್ಲಿ ಆಕ್ಟ್ ಮಾಡಿರೋದು, ಸುರೇಶ್ ಸರ್ ಬಂದಿರೋದು, ದೊಡ್ಡವರು ಕೈ ಹಿಡಿದು ಸಣ್ಣವ್ರನ್ನ ಮೇಲೆ ಎತ್ತಿದಾಗ್ಲೇನೆ ಸರ್ ಒಂದು ಸಂಸ್ಕೃತಿ, ಸಿನಿಮಾ ಸಂಸ್ಕೃತಿ ಬೆಳ್ಕೊಂಡು ಹೋಗುತ್ತೆ. ಸಿನಿಮಾ ಕೇವಲ ಮನರಂಜನೆ ಅಲ್ಲ, ಇಟ್ ಇಸ್ ಅ ಡಾಕ್ಯುಮೆಂಟರಿ ಆಫ್ ಅವರ್ ಹ್ಯೂಮನ್ ಲೈಫ್. ನನಗೆ ನಾಗಾಭರಣ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಸಿನಿಮಾ ನೀನು ರಂಜನೆ ಹೌದಪ್ಪ, ಆದ್ರೆ ನೀನು 1947 ಅಲ್ಲಿ ಏನಾಯ್ತು ಅಂತಂದ್ರೆ ಆ ಕಾಲಘಟ್ಟದ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ನಡೀತಾ ಇತ್ತು, ಜನಜೀವನ ಹೇಗಿತ್ತು, ಮನಸ್ಥಿತಿ ಹೇಗಿತ್ತು ಅನ್ನೋದು ಬರುತ್ತೆ. ಸೊ ಇತ್ತೀಚಿನ ಸಿನಿಮಾದಲ್ಲಿ ಹೊಡಿಬಡಿ ಕಡೆಯಿಂದ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ಒಂದು ದೈವತ್ವಕ್ಕೆ ಬರ್ತಾ ಇದೆ. ಆ ದೈವತ್ವಕ್ಕೆ ಬುನಾದಿಯಾಗಿ ನೀವು ಬಂದಿದ್ದೀರಿ. 3 ವರ್ಷದ ಸಾಧನೆ, ಆ ಒಂದು ಪರಿತಪಿಸುವಿಕೆ ಅರ್ಥ ಆಗುತ್ತೆ. ಅದು ಗಜಗರ್ಭ ಅಂತ ಹೇಳ್ತಾರೆ. ಸೊ 9 ತಿಂಗಳಿಗೆ ಹೆತ್ಬಿಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಕಾಯ್ಕೊಂಡಿರೋದು ಇದೆಯಲ್ಲ, ಇದು ನಿಮ್ಮ ಸ್ಟೇಜು. ಈ ಸರ್ ಹೇಳಿದ ಅದ್ಭುತ, ಎಂತ ಅದ್ಭುತ ಶಾರ್ಟ್ ಕಂಪೋಸಿಷನ್, ಪೊಯೆಟ್ರಿ, ಆಕ್ಟಿಂಗ್ ಏನ್ ಸರ್, ಆ ಪಾಸ್, ಆ ಲುಕ್, ಶಾರ್ಟ್ ಕುತ್ಕೊಂಡು ನೀವೆಲ್ಲರಿಗೂ ಆಶೀರ್ವಾದ ಕೊಡ್ತೀನಿ. ಎಲ್ಲರಿಗೂ ಚೆನ್ನಾಗಿ ಸ್ವಾಮಿ ಗುರುಗಳೇ, ಜನಪ್ರಿಯ ಎಡಿಟರ್ ಆದಂತ ಸುರೇಶ್ ಅರಸ್ ಅವರೇ, ನಮ್ಮ ಹಿರಿಯ ನಟರಾದ ಗಣೇಶ್ ರಾವ್ ಅವರೇ, ಈ ವಾಲ್ಮೀಕಿ ಚಿತ್ರ ತಂಡದವರೇ, ಮಾಧ್ಯಮದವರೇ, ಇಲ್ಲೆಲ್ಲ ಬಂದಿರೋ ವೀಕ್ಷಕರೇ, ಈ ಶಾರ್ಟ್ ಫಿಲಿಮ್ ಅಲ್ಲ, ಇದು ಒಂದು ದೊಡ್ಡ ಫಿಲಿಮೇ. ಈ ಫಿಲಿಮ್ಗೆ ಆಸ್ಕರ್ ಬರಲಿ, ಎಂತೆಂಥ ಪ್ರಶಸ್ತಿಗಳು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಇದು ನೋಡಿದಾಗ ನನ್ನ ಮೈಯೆಲ್ಲ ಜುಮ್ ಅನ್ನಿಸ್ತು, ಒಂಥರ ಹಿಂದಿನ ಕಾಲಕ್ಕೆ ಹೋಗಿದ್ದೀವಿ ಅಂತ ಇದೆ. ಅದ್ಭುತ ಚಿತ್ರ, ನಿಮಗೆಲ್ಲ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಮಾನ್ಯ ಶ್ರೀ ಪೂಜ್ಯ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳಿರ್ತಕ್ಕಂಥ ಸುರೇಶ್ ಅರಸ್ ಸರ್ ಇದ್ದಾರೆ, ಹಾಗೂ ಪದ್ಮಶ್ರೀ ಪುರಸ್ಕೃತರು ಶ್ರೀ ವೆಂಕಟೇಶ್ವರ್ ಇದ್ದಾರೆ, ಹಾಗೂ ಮಾಧ್ಯಮ ಮಿತ್ರರು, ಮತ್ತು ಈ ಒಂದು ಹೆಮ್ಮೆಯ ತಂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರವೀಣ್ ಅಶೋಕ್ ಅವರ ನಿರ್ದೇಶನ ನಿಜಕ್ಕೂ ಕಣ್ಣಿಗೆ ಕಟ್ಟದಾಗಿದೆ. ಇದು ಹೆಸರಿಗೆ ಶಾರ್ಟ್ ಫಿಲ್ಮ್ ಅಷ್ಟೇ, ಬಟ್ ಹೆಸರು ಶಾರ್ಟ್ ಇದೆ, ಬಟ್ ಕತೆ ತುಂಬ ದೊಡ್ಡದಾಗಿದೆ. ಅದನ್ನು ತುಂಬ ಕ್ರಿಸ್ಪ್ ಆಗಿ ತೋರಿಸಿದ್ದೀರಾ.
ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣ ಮಹಾಭಾರತ ಸಾವಿರಾರು ವರ್ಷಗಳಾದರೂ ಕೂಡ ಅದಿಲ್ಲದೆ ಯಾವ ಕಥೆನೂ ಇಲ್ಲ. ನಮ್ಮ ದೈನಂದಿನ ಜೀವನ ಇರ್ಬೋದು, ವ್ಯಾವಹಾರಿಕ ಜೀವನ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲವೂ ಕೂಡ ರಾಮಾಯಣದ ಅಥವಾ ಮಹಾಭಾರತ ಯಾವುದೋ ಒಂದು ಎಳೆನಲ್ಲಿ ಬಂದಿರುತ್ತೆ. ಅದು ಬಿಟ್ಟು ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಥೆಗಳನ್ನ. ಅಂಥ ಒಂದು ಕ್ಲಿಷ್ಟಕರವಾದ ಕಥೆಯನ್ನ ತಗೊಂಡಿದ್ದೀರಾ. ಹೇಳ್ಬೇಕಾದ್ರೆ ಫೋಟೋಗ್ರಫಿ 100%, 100 ಔಟ್ ಆಫ್ 100, ಮತ್ತೆ ಕಥೆ 100 ಔಟ್ ಆಫ್ 100, ಮ್ಯೂಸಿಕ್ಕು, ಆಕ್ಟಿಂಗು ಎಲ್ಲವೂ ಔಟ್ ಆಫ್ 100. ಇದ್ರಲ್ಲಿ ಯಾವುದು ಕೂಡ ಒಂದು ಕೂಡ ಕಡಿಮೆ ಅಂತದ್ದು ಏನೂ ಇಲ್ಲ. ಇದ್ರಲ್ಲಿ ನೋಡಿ ಯಾವುದು ಒಂದರ ಅದೇನಂತಾರೆ ಅದಕ್ಕೆ ಕಾಕತಾಳಿ ಅಂತಾರಲ್ಲ, ಹಾಗೆ ಸಂಜಿತ್ ಶೆಟ್ಟಿ ಅವರಿಗೆ 14 ವರ್ಷದ ನಂತರ ರಾಮನ ವನವಾಸದ ಕಥೆ ಸಿಕ್ಕಿದೆ. ಅದನ್ನು ಬಹಳ ಪ್ರೌಢಾಗಿ ಹೇಳ್ಕೊಟ್ರು. ಮತ್ತೆ ವಾಲ್ಮೀಕಿ ಅವರ ಹೆಸರು ರತ್ನಾಕರು, ಪ್ರೊಡ್ಯೂಸರ್ ಅನ್ನದಾತರು ಕೂಡ ರತ್ನದಾಸ್ ಅವರು. ಹೇಗೆ ನೋಡಿ ಸಮ್ಮೇಳನ ಆಗಿದೆ ನೋಡಿ ಅದು. ಆದರೆ ಒಂದೇ ಒಂದು ಚಿಕ್ಕ ಕೊರತೆ ಅಂದರೆ ತಾವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾಡಿರೋದಲ್ಲ ಅದು, ಅಥವಾ ಕನ್ನಡ ಆ್ಯಂಡ್ ತಮಿಳ್, ಸಂಸ್ಕೃತ, ಇಂಗ್ಲೀಷಲ್ಲೂ ಮಾಡಬೇಡಿ, ಯಾಕೆ ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡ್ತಿರಲ್ಲ, ಅದು ಅದು ಗೊತ್ತಾಗ್ಲಿ. ಆದರೆ ಕನ್ನಡದಲ್ಲಿ ಮಾಡಿ ಅಟ್ಲೀಸ್ಟ್ ಕನ್ನಡ ಜಾಸ್ತಿ ಬಳಸಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಹಾಗಾಗಿ ನೋಡಿ, ಇನ್ನ ಜೋರಾಗಿ ಚಪ್ಪಾಳೆ ತಟ್ಟಿದ್ರು ಕನ್ನಡದಲ್ಲಿ ಮಾತಾಡಿದ್ರೆ ನೀವು. ಸೊ ಕತೆ ನಿಜಕ್ಕೂ ತುಂಬಾ ಅದ್ಭುತವಾಗಿದೆ. ಇನ್ನೊಂದು ಕಾಕತಾಳೀಯ ಅಂದ್ರೆ, ಇದೇ ಕತೆ ಉಳ್ಳ ರಾಮಾಯಣದಲ್ಲಿ ನಾನು ವಿಭೀಷಣ ಪಾತ್ರ ಮಾಡಿದ್ದೀನಿ, ರಾವಣನ ಸಹೋದರ ವಿಭೀಷಣ ಪಾತ್ರ ಮಾಡಿದ್ದೀನಿ. ಅಂದ್ರೆ ನಾನಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ರಂಗನಾಥ್ ಮತ್ತೆ ಅರ್ಜುನ್ ಅವರು. ನನಗೆ ಈ ತಂಡದಲ್ಲಿ ಸಜೀಶ್ ಶೆಟ್ಟಿ ಅವ್ರು ಬಿಟ್ಟರೆ ಯಾರು ಅಷ್ಟು ಪರಿಚಯ ಇರಲಿಲ್ಲ. ನೋಡಿ ಅದು ಕಾಕತಾಳಿ ಅಂದ್ರೆ ಅವರಿಬ್ರು ನನ್ನನ್ನ ಇದೊಂದು ಮಹರ್ಷಿ ವಾಲ್ಮೀಕಿ ಶಾರ್ಟ್ ಫಿಲ್ಮ್ ಇದೆ ಬನ್ನಿ ಅಂದ್ರು, ಬಂದೆ. ಇಲ್ಲಿ ಬಂದಾಗ ಎಲ್ಲ ಒಂದು ಅದ್ಭುತವಾದ ಕತೆ ನೋಡಿದಾಗಾಯ್ತು. ಗುರುಗಳು ಹೇಳಿದಾಗೆ ಯಾರೇ ಒಬ್ರು ಬೆಳವಣಿಗೆ ಆಗ್ಬೇಕಾದ್ರೂ ಮಾಧ್ಯಮ ಮಿತ್ರರ ಒಂದೊಂದು ಚಿಕ್ಕ ಸೆಂಟೆನ್ಸ್ ಮೇಲೆ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ. ನಾವು ಇಂಡಸ್ಟ್ರಿಗೆ ಬಂದಾಗ ಪೇಪರ್ಗಳಲ್ಲಿ ಬರೀ ಹೆಸರು ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಹೆಸರು ಬಂದ ನಂತರ ಒಂದು ಫೋಟೋ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಫೋಟೋ ಬಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದು ಬರಬೇಕಾಯ್ತು ಅಂತ ಕಾಯ್ತಾ ಇದ್ವಿ. ತದನಂತರ ದೊಡ್ಡ ಹೀರೋ ಜೊತೆ ನಮ್ಮ ಫೋಟೋ ಬಂದ್ರೆ ಒಳ್ಳೇದು ಅಂತಂದ್ರೆ ಅದಕ್ಕೊಂದು ಅಂತ್ಯನೇ ಇರಲ್ಲ. ಅದೆಲ್ಲಕ್ಕೂ ಕಾಲ ಬರಬೇಕು, ಕಾಲ ಕೂಡ ಬರಬೇಕು. ಅದಕ್ಕೆಲ್ಲ ಕಾರಣ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ಪತ್ರಕರ್ತ ಮಿತ್ರರು. ಹಾಗೆ ನಿಮ್ಮ ಹೆಸರು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ಶ್ರೀರಾಮನಲ್ಲಿ ಆಶಿಸ್ತಾ ಮತ್ತೊಮ್ಮೆ ನಿಮ್ಮ ತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್.